ನಮಸ್ತೆ ವೀಕ್ಷಕರೇ, ನಾನು ಕೆಂಪು ಮೆಣಸಿನ್ಕಾಯಿ ಚಟ್ನಿ ಮಾಡೋದು ಯಾವ ರೀತಿ ಅಂತ ಹೇಳ್ಕೊಡ್ತಾ ಇದ್ದೀನಿ. ಈಗ ಉತ್ತರ ಕರ್ನಾಟಕ ಸ್ಟೈಲಲ್ಲಿ ನಾನು ಅವತ್ತು ಹಸಿಮೆಣಸಿನ್ಕಾಯಿ ಚಟ್ನಿ ಅಂದರೆ ಹಸಿಮೆಣಸಿನ್ಕಾಯಿ ಕೆಂಪು ಚಟ್ನಿ ಮಾಡೋದು ಯಾವ ರೀತಿ ಅಂತ ಹೇಳ್ಕೊಟ್ಟಿದ್ದೆ. ಈಗ ಒಣ ಮೆಣಸಿನಕಾಯಿ ಮಾಡೋದು ಯಾವ ರೀತಿ ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದು ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಅರ್ಧ kg ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಮೊದಲಿಗೆ ಏನು ಮಾಡಿದ್ದೀನಿ, ನಾನೀಗ ನೀರು ಕಾಯ್ಲಿಕ್ಕೆ ಇಟ್ಟಿದ್ದೀನಿ, ಗ್ಯಾಸ್ ಆನ್ ಮಾಡಿದ್ದೀನಿ. ನೋಡಿ, ಈಗ ಸ್ವಲ್ಪ ಕುದಿಲಿಕ್ಕೆ ಸ್ಟಾರ್ಟ್ ಆಗಿದೆ. ಈಗ ನಾವೇನು ಮಾಡಬೇಕು, ಇದನ್ನು ಒಂದು 5 ನಿಮಿಷ ಸ್ವಲ್ಪ ಬಿಸಿ ಮಾಡ್ಕೋಬೇಕಷ್ಟೇ. ಈಗ ಕುದೀತಾ ಇದೆಯಲ್ಲ, ನಾನೀಗ ಗ್ಯಾಸ್ ಆಫ್ ಮಾಡ್ಕೊತೀನಿ. ಗ್ಯಾಸ್ ಆಫ್ ಮಾಡಿಕೊಂಡು ಇದನ್ನು ಅರ್ಧ ಗಂಟೆ ಈ ನೀರಲ್ಲಿ ನಾನು ಈ ಮೆಣಸಿನ್ಕಾಯಿನ ನೆನೆ ಹಾಕ್ತೀನಿ. ಅರ್ಧ ಗಂಟೆ ಅಷ್ಟೇ ಹಾಕಬೇಕು, ಚೆನ್ನಾಗಿ ಖಾರ ಬರುತ್ತೆ. ಇದು ಒಣ ಮೆಣಸಿನ್ಕಾಯಿ ಆಗಿರೋದ್ರಿಂದ ನೀರಲ್ಲಿ ಅರ್ಧ ಗಂಟೆ ನೆನೆ ಹಾಕಬೇಕು ನಾವು. ನೋಡಿ ವೀಕ್ಷಕರೇ, ಈ ರೀತಿ ಈಗ ಅರ್ಧ ಗಂಟೆ ನಾನು ನೆನೆ ಹಾಕಿದ್ದೀನಿ. ಈ ರೀತಿ ದಪ್ಪ ಆಗಿದೆ ನೋಡಿರಿ, ನೀರೆಲ್ಲ ಇದಾಗಿರುತ್ತಲ್ಲ, ಬಿಸಿ ನೀರಲ್ಲಿ ಹಾಕಿರೋದ್ರಿಂದ ಈ ರೀತಿ ದಪ್ಪ ಆಗಿದೆ. ಇದನ್ನು ಈಗ ನಾನು ಒಂದು ಪ್ಲೇಟಿಗೆ ಡಂಪ್ ಮಾಡ್ಕೊತೀನಿ, ಅಂದರೆ ನೀರು ಬಸ್ಕೊಂಡು ನೋಡಿರಿ, ಈ ರೀತಿ ಒಂದು ಪ್ಲೇಟಿಗೆ ಹಾಕೊಂತೀವಿ. ಸ್ವಲ್ಪನೂ ನೀರು ಇರಬಾರ್ದು. ಈ ರೀತಿ ನಾವು ಕ್ಲೀನಾಗಿ ನೀರನ್ನು ಇಳಿಸ್ಕೊಂಡು ಈ ರೀತಿ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೋಬೇಕು. ಮೊದಲು ನೋಡಿ, ನಾನು ಈ ರೀತಿ ಎಲ್ಲ ಬಸ್ಕೊಂಡೆ. ನೋಡಿ, ಒಂದು ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ ಎಲ್ಲದನ್ನು. ಈಗ ನೋಡಿ, ಈ ರೀತಿ ನಾನೆಲ್ಲ ಬಸ್ಕೊಂಡು ಒಂದು ಕಡೆ ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂದರೆ ಜೀರಿಗೆ, ಉಪ್ಪು, ಬೆಳ್ಳುಳ್ಳಿ, ಹುಣಸೆಹಣ್ಣು, ಬೆಲ್ಲ, ಸ್ವಲ್ಪ ಎಣ್ಣೆ. ಈಗ ನಾವು ಮೊದಲಿಗೆ ಏನು ಮಾಡೋಣ ಅಂದರೆ ಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. ಸ್ವಲ್ಪ ಮೆಣಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ರುಬ್ಕೊಳ್ಳೋಣ. ಅದಾದ ನಂತರ ಅದು ಮಸಾಲನೆಲ್ಲ ಆಮೇಲೆ ಹಾಕ್ಕೊಳ್ಳೋಣಂತೆ. ಈಗ ನಾನು ಸ್ವಲ್ಪ ಹಾಕ್ಕೊಂಡು ರುಬ್ಕೊತೀನಿ. ಒಂದೇ ಸರಿ ಜಾಸ್ತಿ ಹಾಕ್ಕೊಂಡ್ರೆ ಸಣ್ಣಕ್ಕಾಗಲ್ಲ, ಅದಕ್ಕೋಸ್ಕರ ನೋಡಿ ಇಷ್ಟು ಸಣ್ಣಕ್ಕಾಗಿದೆ. ಇದಕ್ಕೆ ಇನ್ನೂ ಒಂದು ಸ್ವಲ್ಪ ಮೆಣಸಿನ್ಕಾಯಿ ಹಾಕ್ಕೊತೀನಿ ನಾನೀಗ. ನೋಡಿ, ಈ ರೀತಿ ಇನ್ನೂ ಒಂದು ಸ್ವಲ್ಪ ಮೆಣಸಿನ್ಕಾಯಿ ಹಾಕ್ಕೊಂಡು ಮತ್ತೆ ಮಿಕ್ಸಿ ಮಾಡ್ಕೊತೀನಿ. ನೋಡಿ ವೀಕ್ಷಕರೇ, ಈಗ ಮೊದಲಿಗೆ ನಾನು ತದೆಯಾಗಿ ಮೊದಲು ರುಬ್ಕೊಂಡಿದ್ದೀನಿ. ಈಗ ನಾನು ನೋಡಿರಿ, ಜೀರಿಗೆ, ಹುಣಸೆಹಣ್ಣು, ಬೆಳ್ಳುಳ್ಳಿ, ಉಪ್ಪು, ಸ್ವಲ್ಪ ಒಂದು ಚಿಟಿಗೆಯಷ್ಟು ಹಿಂಗನ್ನು ಹಾಕ್ತಾಯಿದ್ದೀನಿ. ನೋಡಿ, ಹಿಂಗೆ ಹಾಕ್ತಾಯಿದ್ದೀನಿ. ಒಂದೇ ಚಿಟಿಗೆ ಹಾಕ್ಬೇಕಷ್ಟೇ, ಜಾಸ್ತಿ ಹಾಕಬಾರ್ದು. ನೋಡಿ, ನಾನು ಎಲ್ಲದನ್ನು ಹಾಕ್ತಾಯಿದ್ದೀನಿ. ಈಗ ಎಲ್ಲ ಇಂಗ್ರೀಡಿಯೆಂಟ್ಸು ಒಟ್ಟಿಗೆ ಹಾಕೋಣ. ಬೆಲ್ಲ ಜೊತೆಗೆ ಲಾಸ್ಟಿಗೆ ಎಣ್ಣೆ ಹೇಳಿದ್ನಲ್ಲ, ಎಣ್ಣೆ ಹಾಕೋಣ. ಈಗ ನಾವು ಸಣ್ಣಕ್ಕೆ ರುಬ್ಕೊಳ್ಳೋಣ. ನೋಡಿ ವೀಕ್ಷಕರೇ, ಈ ರೀತಿ ಫುಲ್ಲು ಸಣ್ಣಕ್ಕೆ ಸಣ್ಣಕ್ಕೆ ರುಬ್ಕೋಬೇಕು. ಇದನ್ನು ನೀವು ಒಂದು ಸರಿ ಮನೇಲಿ ಮಾಡಿ ನೋಡಿ, ಕಾಮೆಂಟ್ಸ್ ಮೂಲಕ ಅಭಿಪ್ರಾಯವನ್ನು ನೀವೇ ತಿಳಿಸ್ತೀರಾ. ಇದು ಬಸವೇಶ್ವರ ಖಾನಾವಳಿ ಅಲ್ಲೆಲ್ಲ ಮಾಡ್ತಾರಲ್ಲ, ಇದೇ ಥರನೇ ಚಟ್ನಿ ಮಾಡೋದು. ಮನೇಲಿ ಮಾಡಿ, ಟೇಸ್ಟಿಯಾಗಿರುತ್ತೆ, ಹೆಲ್ದಿಯಾಗಿ ಇರುತ್ತೆ. ದಯವಿಟ್ಟು ಮಾಡಿ ನೋಡಿ, ಟೇಸ್ಟ್ ನೋಡಿ, ಮೇನ್ ಟೇಸ್ಟ್ ನೋಡಿ, ಕಾಮೆಂಟ್ಸ್ ಮೂಲಕ ನೀವೇ ತಿಳಿಸ್ತೀರಾ ಟೇಸ್ಟ್ ಹೇಗಿದೆ ಅಂತ ಹೇಳಿ. ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.